ವೆಲ್ಕಮ್ ಬ್ಯಾಕ್. ಇನ್ನು ಬಾಂಗ್ಲಾದೇಶ ದಳ್ಳೂರಿಯನ್ನ ಕಣ್ಣಾರೆ ನೋಡಿರುವಂತಹ ವಿದ್ಯಾರ್ಥಿಗಳು ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಬಾಂಗ್ಲಾದೇಶದಿಂದ ಬೆಳಗಾವಿಗೆ ಬಂದಿದ್ದಾರೆ ವಿದ್ಯಾರ್ಥಿಗಳು. ಬೆಳಗಾವಿಗೆ ಬಂದ 25 ವೈದ್ಯಕೀಯ ವಿದ್ಯಾರ್ಥಿಗಳು ಬೆಳಗಾವಿ ಡಿಸಿ ಹಾಗೆ ಸಂಸದ ಜಗದೀಶ್ ಶೆಟ್ಟರ್ ಅವರ ಸಹಾಯದಿಂದ ಸೇಫ್ ಆಗಿ ಬಂದ್ವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲೇ ಇದ್ದಿದ್ರೆ ರೂಮ್ನಲ್ಲಿ ಕೂಡ ಹಾಕಿ ಹಿಂಸೆಯನ್ನ ನೀಡ್ತಾ ಇದ್ರು. ಅಲ್ಲಿ ಸಾಕಷ್ಟು ನೋವುಗಳನ್ನು ಕೂಡ ಅನುಭವಿಸಿದ್ದೇವೆ, ಎಲ್ಲ ಕಡೆ ಕರ್ಫ್ಯೂ ಇತ್ತು ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳಿದ್ದಾರೆ, ಏನು ಮಾತನಾಡಿದ್ದಾರೆ ನೋಡೋಣ. ಬಾಂಗ್ಲಾದೇಶದಲ್ಲಿ ರಣಭೀಕರವಾಗಿ ಹಿಂಸಾಚಾರ ನಡೆದಿರುವಂಥದ್ದು. ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಿನ ವ್ಯಾಸಂಗಕ್ಕಾಗಿ ಹೋದಂಥ 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗ ಮರಳಿ ಸೇಫ್ ಆಗಿ ಬೆಳಗಾವಿಗೆ ಬಂದಿದ್ದಾರೆ. ಅವರಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ಬೆಳಗಾವಿ MP ಅವರು ಸಹಾಯ ಮಾಡಿದ್ದಾರೆ. ಸದ್ಯ ನನ್ನ ಜೊತೆಗೆ ನೆಹಲ್ ಅನ್ನೋ ಏನು ಮೆಡಿಕಲ್ ವಿದ್ಯಾರ್ಥಿ ಇದ್ದಾರೆ, ಅಲ್ಲಿನ ಸ್ಥಿತಿಗತಿ ಇತ್ತು ಮತ್ತು ಹೇಗೆ ವಾಪಸ್ ಬಂದರು ಅನ್ನೋದ್ರ ಬಗ್ಗೆ ಅವ್ರು ಅಂದ್ಕೊಂಡು ನಾನು ಮಾತಾಡ್ತೀನಿ. ಸರ್, ಮೊದಲಿನದಾಗಿ ಹೆಂಗೆ ಬಂದ್ರಿ ಅಂತ? ಮೊದಲಿಂದಾಗಿ ಅಂತಂದ್ರೆ ಪೈಲ ಇಶ್ಯೂ ಸ್ಟಾರ್ಟ್ ಆದಮೇಲೆ ನಮ್ಮಲ್ಲಿ ಅವರು ಸೇಫ್ಟಿ ಮೆಜರ್ಸ್ ಅಂತ ನಮ್ಮ ಕಾಲೇಜ್ದವ್ರು ಹಾಸ್ಟೆಲ್ನಲ್ಲೇ ಇರಬೇಕು ಮತ್ತು ಕರ್ಫ್ಯೂ ಹಾಕಿದ ಮೇಲೆ ಹೊರಗೆ ಹೋಗಬಾರ್ದು, ಏನೂ ಮಾಡಬಾರ್ದು ಅಂತೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿದ್ರು ಸರ್. ಅದು ಒಂದು 5 ದಿನ ಆದ ಕೂಡಲೇ ಏನಾಯಿತು, ಪ್ರೊಟೆಸ್ಟ್ ಒಂದು ಸ್ವಲ್ಪ ಜಾಸ್ತಿ ಆದ ಕೂಡಲೇ ನಮ್ಮ ಅಲ್ಲಿ ಹುಡುಗಿಯರದು ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಅವರಿಗೆ ಏನು ಫ್ಯಾಸಿಲಿಟೀಸ್ ಇರಲಿಲ್ಲ. ಅಂದಮೇಲೆ ಅವರು ಒಂದು ಸ್ವಲ್ಪ ಭಾಳ ಕಷ್ಟ ಆಯಿತು ಅವರಿಗೆ. ಯಾಕಂದ್ರೆ ಅವರು ಮೊದಲು ಗರ್ಲ್ಸ್ ಆಗ್ತಾರಲ್ಲ, ಅವ್ರಿಗೆ ಹೊರಗೆ ಹೋಗಿ ಕೊಡಂಗಿಲ್ಲ ಸೇಫ್ಟಿ ಮೆಜರ್ಸ್ ಅಂತ ಅಂದ್ಕೊಳ್ಳಿ. ಅವ್ರಿಗೆ ಊಟನೂ ಸರಿಯಾಗಿ ಸಿಗಲಿಲ್ಲ, ಅವ್ರಿಗೆ ಭಾಳ ಥರ ತೊಂದರೆ ಆಯಿತು. ನಮ್ಮ ಹುಡುಗರಿಗೆ ನಮ್ಮ ಹಾಸ್ಟೆಲ್ ಸಮೀಪ ಎಲ್ಲ ಪ್ರೊಟೆಸ್ಟ್ ಆಗ್ತಿತ್ತು. ಬಟ್ ನಾವು ಒಂದು ಸ್ವಲ್ಪ ಕಂಪೇರಿಟಿವ್ಲಿ ನಮ್ದು ಒಂದು ಸ್ವಲ್ಪ ಸಿಚುವೇಷನಲ್ಲಿ ನಮ್ಮ ಲೊಕ್ಯಾಲಿಟಿ ಒಳಗೆ ಒಂದು ಸ್ವಲ್ಪ ಐಸೋಲೇಟೆಡ್ ಆಗಿತ್ತು ಅಂತಂದ್ರೆ ಅಷ್ಟು ಜಾಸ್ತಿ ಏನಲ್ಲಿ ಪ್ರಾಬ್ಲಮ್ ಇರಲಿಲ್ಲ. ಬಟ್ ದಿವ್ಸ ಹೋದಂಗೆ ಕರೆ ಅದು ಅಲ್ಲಿ ಲೋಕಲ್ನಲ್ಲಿ ಬಾಂಗ್ಲಾದೇಶನಲ್ಲಿ ಭಾಳ ಪ್ರಾಬ್ಲಮ್ ಜಾಸ್ತಿ ಆಯಿತು. ಸದ್ಯ ಸ್ಥಿತಿ ನೋಡ್ರಿ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಜಾಸ್ತಿ ಆಗ್ಬೋದು ಸಿಚುವೇಶನ್ ಅಂತ. ಬಟ್ ಈಗ ಸದ್ಯ ನೋಡಿದ್ರೆ ಭಾರಿ ಭಯಂಕರವಾಗಿದೆ ಸಿಚುವೇಶನ್. ಎಷ್ಟು ವಿದ್ಯಾರ್ಥಿಗಳು ಹೋಗಿದ್ರಿ ಸರ್ ನೀವು ಇಲ್ಲಿಂದ ಬೆಳಗಾವಿಯಿಂದ? ಮತ್ತು ನೀವು ಯಾವುದಕ್ಕೆ ಹೋಗಿದ್ರಿ? ನಾವು ಎಲ್ಲ MBBS ಮಾಡಕ್ಕೆ ಹೋಗಿದ್ವಿ. ಸದ್ಯಕ್ಕೆ ನಮ್ಮ ಜೂನಿಯರ್ಸ್ ಮತ್ತು ಸೀನಿಯರ್ನೆಲ್ಲನೂ ಹಿಡ್ಕೊಂಡ್ರೆ ನಾವು ಒಂದು 15 ಜನ ಅದೇವೆ ಬೆಳಗಾವಿಯಿಂದ. ಸಾಕಷ್ಟು ಇದು ಪ್ರತಿಭಟನೆಗಳಾಗ. ಇನ್ನು ಬಾಂಗ್ಲಾದೇಶದ ಬೆಂಕಿ ನೋಡಿದ ಕನ್ನಡಿಗರು ರಿಪಬ್ಲಿಕ್ನಲ್ಲಿ ಮಾತನಾಡಿದ್ದಾರೆ. ಬಾಂಗ್ಲಾದೇಶದ ದಳ್ಳೂರಿ ಕಣ್ಣಾರೆ ಕಂಡವರು ಹೇಳಿದಾದ್ರು ಏನು ಹಾಗಾದರೆ? ಬಾಂಗ್ಲಾದೇಶದ ಬೆಂಕಿ ನೋಡಿದ ಕನ್ನಡಿಗರು ರಿಪಬ್ಲಿಕ್ನಲ್ಲಿ ಮಾತನಾಡಿದ್ದಾರೆ. ಬಾಂಗ್ಲಾದೇಶದಲ್ಲಿ ಯಾವ ರೀತಿಯಾಗಿ ಈ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ. ಒಂದು ಕಡೆಯಲ್ಲಿ ಅಲ್ಲಿ ಉಳಿಯೋಕ್ಕೂ ಕಷ್ಟ ಆಗ್ತಾ ಇದೆ, ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ವೈದ್ಯಕೀಯ ವಿದ್ಯಾರ್ಥಿ ಓಂ ಪ್ರಭಾ ಕೂಡ ಮಾತನಾಡಿದ್ದಾರೆ. ಬಾಂಗ್ಲಾದೇಶದ ಬೆಂಕಿಯನ್ನು ನೋಡಿದವರು ಅಲ್ಲಿ ಆಕ್ರೋಶದ ಕಿಚ್ಚು ಯಾವ ರೀತಿಯಾಗಿದೆ ಅಂತ ಈಗಾಗಲೇ ಗಮನಿಸ್ತಾ ಇದ್ವಿ. ಒಂದ್ ಕಡೆ ಅಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ನಡೀತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಈಗ ವೈದ್ಯಕೀಯ ವಿದ್ಯಾರ್ಥಿ ಓಂ ಪ್ರಭಾ ರಿಪಬ್ಲಿಕ್ ಕನ್ನಡ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ನೀವೀಗ ಸೇಫ್ ಆಗಿದ್ದೀರಾ ಅಲ್ಲಿ? ಇವಾಗ ಮನೇಲಿ ಇದ್ದೀನಿ ಸರ್ ನಾನು. ಓಕೆ, ನೀವು ಯಾವ ರೀತಿಯಾಗಿ ಅಲ್ಲಿ ಪ್ರತಿಭಟನೆ ಆಗ್ತಾ ಇರೋ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸೇಫ್ ಆಗುವಂತ ನಿಟ್ಟಿನಲ್ಲಿ ಏನ್ ಮಾಡಿದ್ರಿ? ಯಾರನ್ನ ಸಂಪರ್ಕ ಮಾಡಿ ಈಗ ಭಾರತಕ್ಕೆ ರಿಟರ್ನ್ ಆದ್ರಿ? ನಮ್ ಕಾಲೇಜ್ ವೈಸ್ ಎಲ್ಲ ಸೇಫ್ ಆಗೇ ಇದ್ವಿ ನಾವು ಹಾಸ್ಟೆಲ್ ಅಲ್ಲಿ. ನಮ್ಗೆಲ್ಲೂ ಹೊರಗಡೆ ಬಿಡ್ತಾ ಇರ್ಲಿಲ್ಲ. ಆಮೇಲೆ ಯಾವಾಗ ಇದು ಸ್ವಲ್ಪ ಜಾಸ್ತಿ ಆಗಕ್ ಬಂತು, ಇಂಟರ್ನೆಟ್ ಎಲ್ಲ ಆಫ್ ಆದಾಗ ಸ್ವಲ್ಪ ಭಯ ಆಗಿ ನಾವು ಪೇರೆಂಟ್ಸ್ ಕಾಂಟ್ಯಾಕ್ಟ್ ಮಾಡಿ, ಆಮೇಲೆ ನಾವ್ ಏಜೆಂಟ್ ಥ್ರೂ ಹೋಗಿದ್ವಿ, ಅವ್ರ ಥ್ರೂ ಮತ್ತೆ ಸ್ವಲ್ಪ ಇಂಡಿಯನ್ ಎಂಬಾಸಿಗೆ ಕಾಲ್ ಮಾಡಿ ಮಾತಾಡಿ ಅವ್ರ ಕಡೆಯಿಂದ ನಾವು ಫುಲ್ ಡೈಲಿ ಫೋನ್ ಮಾಡಿ ಅವ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು, ಆಮೇಲೆ ನಾವ್ ಕುಲ್ನಾಲ್ ಇದ್ದಿದ್ದು ಅಲ್ಲಿ ಅವ್ರ ಜೊತೆನೂ ಮಾತಾಡ್ಕೊಂಡು ಸ್ವಲ್ಪ ಆಮೇಲೆ ಇಂಡಿಯನ್ ಎಂಬಾಸಿ ಅವರೇ ನಮ್ಗೆ ಬಸ್ ಮಾಡಿಸಿದ್ರು, ನಮ್ಗೆ ಮತ್ತೆ ಬಾರ್ಡರ್ ತನಕ ಬಿಟ್ರು. ಓಕೆ ಮೇಡಮ್, ಅಲ್ಲಿ ಪ್ರತಿಭಟನೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ನೀವು ಇದ್ದಿದ್ರಿ. ಆ ಸಂದರ್ಭದಲ್ಲಿ ಊಟ ತಿಂಡಿ ವ್ಯವಸ್ಥೆ, ನೀವು ಉಳಿಯೋಕೆಲ್ಲ ಏನ್ ಮಾಡಿದ್ರಿ ಅಂತ? ನಾವ್ ಹಾಸ್ಟೆಲ್ ಅಲ್ಲಿ ಇದ್ದಿದ್ದು. ನಾವ್ ಥ್ರೂ ಮೆಸ್ ನಮಗ್ ಫುಡ್ ಬರ್ತಾ ಇತ್ತು. ಬಟ್ ಒಂದ್ ದಿನ 2 to 3 days ಬರ್ತಿರ್ಲಿಲ್ಲ. ಫುಲ್ ಕರ್ಫ್ಯೂ ಇತ್ತು ಆಚೆ ಕಡೆ, ನಮಗೂ ಆಚೆ ಹೋಗಕ್ ಬಿಡ್ತಾ ಇರ್ಲಿಲ್ಲ. ಆಮೇಲೆ ನಾವೇ ಅಡ್ಗೆ ಮಾಡ್ಕೋತಾ ಇದ್ವಿ ಸ್ವಲ್ಪ. ಬಟ್ ಸೇಫ್ ಇತ್ತು. ಮೆಸ್ ಪ್ರೊವೈಡಿಂಗ್ ಇತ್ತು. ಬಟ್ ಮಿಡಲ್ ಅದು ಫುಲ್ ಇಂಟರ್ನೆಟ್ ಎಲ್ಲ ಆಫ್ ಆದಾಗ 2-3 days ಬಂದಿರ್ಲಿಲ್ಲ. ಬಟ್ ನಾವಿದ್ ಕಡೆ ಸೇಫ್ ಇತ್ತು ಕುಲ್ನಾ. ಬಟ್ ನಮ್ ಪಕ್ಕದ ಡಿಸ್ಟ್ರಿಕ್ಟ್ಸ್ ಅಲ್ಲೆಲ್ಲ ಸ್ವಲ್ಪ ಶೂಟಿಂಗ್ ಅದೆಲ್ಲ ಆಗ್ತಾ ಇತ್ತು ಅಷ್ಟೇ. ಈಗ ನೆಕ್ಸ್ಟ್ ಏನ್ ಕತೆ ನಿಮ್ದು? ಅಲ್ಲಿಗ ನೀವು ವೈದ್ಯಕೀಯ ವಿದ್ಯಾರ್ಥಿನಿ, ಸೊ ಅಲ್ಲಿ ಏನ್ ಮುಂದೆ ಎಜುಕೇಶನ್ ಎಲ್ಲ ಹೇಗೆ?
ಅಂದ್ರೆ ಇವಾಗ ನಮ್ ಕಾಲೇಜ್ ಕಡೆಯಿಂದ ಏನು ನೋಟಿಸ್ ಬಂದಿಲ್ಲ. ಇವಾಗ ಅಲ್ಲಿ ಆರ್ಮಿ ಅವ್ರು ಟೇಕ್ ಓವರ್ ಮಾಡಿರೋದ್ರಿಂದ ಇನ್ನ ಏನು ಗೊತ್ತಿಲ್ಲ ಸರ್. ಅವ್ರು ಯಾವಾಗ ಕರೀತಾರೆ ಅವಾಗ ಹೋಗುತ್ತೆ. ಇನ್ನು ಅಲ್ಲಿಂದ ಏನು ಸ್ವಲ್ಪ details ನಿಮ್ಗೆ ಡಿಲೇ ಸಿಕ್ಕಿಲ್ಲ? ಆಗುತ್ತೆ ಅಕಾಡೆಮಿ ಅಷ್ಟೇ. ಯಾವ ಸ್ಕೂಲಲ್ಲಿ ನೀವು ಅಲ್ಲಿರೋದು? ಕಾಲೇಜ್ ನಾನ್ ಗಾಜಿ ಮೆಡಿಕಲ್ ಕಾಲೇಜ್ ಖುಲ್ನಾ. ಓಕೆ, ಈಗ ನೆಕ್ಸ್ಟ್ ಏನಂತ ನಿಮ್ದು ಭವಿಷ್ಯ? ಅಂದ್ರೆ ಇವಾಗ ಕಾಲೇಜ್ ಮೇ ಬಿ ಅಂದ್ರೆ ಇವಾಗ ಪ್ರಾಪರ್ ಒಂದ್ ಗವರ್ಮೆಂಟ್ ಅಲ್ಲಿ ಬಂದ್ಮೇಲೆ ಮೇ ಬಿ ನಾವು ಹೋಗಕ್ಕಾಗತ್ತೆ ಅನ್ಸುತ್ತೆ. ಇಲ್ಲ ಅಂದ್ರೆ ಅಲ್ಲಿ ಪ್ರಾಪರ್ ಗವರ್ಮೆಂಟೇ ಇಲ್ಲ, ಬರೀ ಆರ್ಮಿ ಟೇಕ್ ಓವರ್ ಮಾಡಿರೋದ್ರಿಂದ ಅನಾರ್ಕಿ ಆಗ್ಬಿಟ್ಟಿದೆ ಅಲ್ಲ ಇವಾಗ ಅಲ್ಲಿ. ಸೊ ಗೊತ್ತಿಲ್ಲ ಏನಾಗುತ್ತೆ. ಅಲ್ಲಿಂದ ಏನಾದ್ರು ಶಿಫ್ಟ್ ಆಗೋದಿದೆಯಾ ಅಥವಾ ಇಂಡಿಯಾದಲ್ಲಿ ಏನಾದ್ರು ಕಂಟಿನ್ಯೂ ಮಾಡೋದಿದೆಯಾ ಅಥವಾ ಏನ್ ಕತೆ? ಆ ಥರ ಯೋಚನೆ ಮಾಡಿದ್ರ? ಇಲ್ಲ, ಇವಾಗ ಆಲ್ರೆಡಿ ನಾನು 4th ಇಯರ್ ಅಲ್ಲಿ ಇದ್ದೀನಿ. ಇನ್ನ 1 ವರ್ಷ ಬಿಟ್ರೆ ಫೈನಲ್ ಇಯರ್. ಸೊ ಆ ತರ ಮಾಡಕ್ ಆಗಲ್ಲ, ಶಿಫ್ಟ್ ಅಂತ ಆಗಕ್ಕಾಗಲ್ಲ. ಅಂದ್ರೆ ಸರಿ ಹೋಗ್ಬೋದು ಅಂತ ಅನ್ಕೊಂಡಿದ್ವಿ, ಸರಿ ಹೋಗುತ್ತೆ ಅಂತ. ನಿಮ್ ತಂದೆ ತಾಯಿ ಏನ್ ಹೇಳ್ತಾರೆ? ನಮ್ ಡ್ಯಾಡಿ ಏನು ಅನ್ನಲ್ಲ. ಅಂದ್ರೆ ಲೈಕ್ ಎಲ್ಲ ಸರಿ ಆಗುತ್ತೆ ಸ್ವಲ್ಪ ದಿನ ಅಂತ ಹೇಳಿದ್ದಾರೆ. ಮೇ ಬಿ ಸರಿ ಆಗ್ಬೋದು ಅನ್ಸುತ್ತೆ. ನೀವು ಮಾತ್ರ ಬಂದ್ರ ಅಥವಾ ನಿಮ್ ಜೊತೆ ಬೇರೆ ಯಾರು ಫ್ರೆಂಡ್ಸ್ ಎಲ್ಲ ಬಂದ್ರ, ಹೇಗೆ? ನಾವ್ ಎಲ್ಲರೂ ಬಂದ್ವಿ. ಅಲ್ಲಿರೋರು ಅಂದ್ರೆ ಕರ್ನಾಟಕ ಡಿಫ್ರೆಂಟ್ ಸ್ಟೇಟ್ಸ್ ಇಂದ ಬಂದಿದ್ರು, ಎಲ್ಲರೂ ಬಂದ್ವಿ. ನಿಮ್ಮ ಅಂದ್ರೆ ಅಕ್ಕಪಕ್ಕದ ಎಲ್ಲರಿಗೂನು ಇಂಡಿಯನ್ ಎಂಬಾಸಿನೇ ಬಸ್ ಮಾಡಿತ್ತು. ಅಂದ್ರೆ ಅರೌಂಡ್ ನಾವ್ 250 ಸ್ಟೂಡೆಂಟ್ಸ್ ಇದ್ವಿ ಆ ಕಾಲೇಜಲ್ಲಿ. ಸೊ ನಮ್ಗೆಲ್ಲ ಬಸ್ ಮಾಡಿದ್ರು. ಸೊ ನಾವ್ ಟಿಲ್ ಕೋಲ್ಕತ್ತಾ ನಾವ್ ಬಸ್ಸಲ್ಲಿ ಬಂದ್ವಿ. ಅಂದ್ರೆ ಸೇಫ್ ಆಗಿ ಈಗ ಕರ್ಕೊಂಡು ಬರ್ತಾ ಇದಾರೆ ಇಂಡಿಯಾದವರು, ಏನ್ ತೊಂದರೆ ಇಲ್ಲ ಹಾಗಾದ್ರೆ? ಇಲ್ಲ ಸರ್, ಆಲ್ಮೋಸ್ಟ್ ಬಂದಿದ್ದಾರೆ. ಲೈಕ್ ಎಲ್ಲರೂ ಬಂದಿದ್ದಾರೆ ಆಲ್ಮೋಸ್ಟ್. ನಮಗೆ ಗೊತ್ತಿರೋರು ಇಂಡಿಯಾಗ ಅವಾಗ್ಲೇ ಬಂದಿದ್ದಾರೆ. ಅಂದ್ರೆ ಇವಾಗ 12 days ಆಯ್ತು ನಾವ್ ಬಂದು. ಹಾಗಾದ್ರೆ ನಮ್ಮ ಇಂಡಿಯಾದವ್ರಿಗೆ ಏನ್ ಸಮಸ್ಯೆ ಇಲ್ಲ ಅಲ್ಲಿ? ಟೋಟಲ್ ಈಗ 19,000 ಜನ ಅಲ್ಲಿ ವಾಸ ಮಾಡ್ತಿದ್ರಂತ ವಿದೇಶಾಂಗ ಸಚಿವರು ಹೇಳ್ತಾ ಇದ್ರು. ಹಾಗಾದ್ರೆ ಏನ್ ಸಮಸ್ಯೆ ಏನು ಕಂಡು ಬರ್ತಾ ಇಲ್ಲ ಹಾಗಾದ್ರೆ ಭಾರತೀಯರಿಗೆ? ಈಗ ಆಲ್ಮೋಸ್ಟ್ ಇಂಡಿಯನ್ಸ್ ವಾಪಸ್ ಬಂದಿರೋದ್ರಿಂದ ಏನ್ ಸಮಸ್ಯೆ ಇಲ್ಲ ಸರ್. ಇವಾಗ ಹೋಗಕ್ಕೆ ಬಾರ್ಡರ್ಸ್ ಅಲ್ಲೆಲ್ಲ ಹೈ ಅಲರ್ಟ್ ಮಾಡಿದ್ದಾರೆ. ಸೊ ಹೋಗಕ್ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಎಲ್ಲರೂ ಆಲ್ಮೋಸ್ಟ್ ವಾಪಸ್ ಬಂದಿದ್ದಾರೆ. ಅಲ್ಲ, ಈ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಅಂತರ ಅಂಗಡಿಗಳಿಗೆ ಬೆಂಕಿ ಹಚ್ತಾರೆ, ಧಾರ್ಮಿಕ ಕ್ಷೇತ್ರಗಳಿಗೆ ಬೆಂಕಿ ಹಚ್ತಾರೆ. ನಿಮ್ಗೆ ಏನಾದ್ರು ವಾರ್ನಿಂಗ್ ಮಾಡಿದ್ರಾ ಅಥವಾ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದ್ರು? ಅದೇ ಅಂದ್ರೆ ಮೈನಾರಿಟೀಸ್ಗೆ ಅಲ್ಲಿ ಟಾರ್ಗೆಟ್ ಮಾಡಿ ಇದ್ ಮಾಡ್ತಾ ಇದ್ದಾರೆ. ಬಟ್ ನಮ್ ಫ್ರೆಂಡ್ಸ್ ಎಲ್ಲರೂ ಇವಾಗ ಸದ್ಯ ಸೇಫ್ ಇದ್ದಾರೆ ಅಲ್ಲಿಯವರು ಹಿಂದೂ. ಬಟ್ ಅವರು ಸ್ವಲ್ಪ ಭಯಲ್ಲಿದ್ದಾರೆ. ಸೇಫ್ ಇದ್ದಾರೆ ಸದ್ಯಕ್ಕೆ, ಭಯಲ್ಲಿದ್ದಾರೆ ಅಷ್ಟೇ. ಭಯ ಇದೆ ಯಾವಾಗ ನಮ್ಗೆ ಏನಾಗುತ್ತೋ ಅಂತ. ನಿಮ್ದು ಅಲ್ಲಿ ಕಂಪ್ಲೀಟ್ ಹಾಸ್ಟೆಲ್ ಖಾಲಿ ಮಾಡಿ ಎಲ್ಲರೂ ಕೂಡ ಹೊರಟೋದ್ರು. ಹೌದು ಎಲ್ಲರೂ. ಕೇವಲ ನಿಮ್ ಜೊತೆ ಇಂಡಿಯಾದವ್ರು ಮಾತ್ರ ಇದ್ರ, ಬೇರೆ ಬೇರೆ ದೇಶದವ್ರು ಯಾರು ಇದ್ರ? ನೇಪಾಳಿಂದಾನು ಇದ್ರು, ಅವರು ಹೋದ್ರು. ಇಂಡಿಯನ್ಸ್ ಅಷ್ಟೇ, ಇಂಡಿಯನ್ ನೇಪಾಲ್ ಜಾಸ್ತಿ ಇದ್ದಿದ್ದು, ಅವ್ರು ಹೋದ್ರು. ಅವರೆಲ್ಲ ನೇಪಾಳ ಮತ್ತೆ ಇಂಡಿಯನ್ ಜಾಸ್ತಿ ಇದ್ದಿದ್ದು. ಈಗ ನಿಮ್ದು ಫೈನಲ್ ಇಯರ್, 4th ಇಯರ್. ಏನ್ ಹೇಳ್ತೀರಾ ಲಾಸ್ಟ್ ಇಯರ್ಗೆ ಈ ತರ ಆಗೈತಂತ? ಅದೇ ಸ್ವಲ್ಪ ಬೇಗ ಸರಿ ಆದ್ರೆ ಬೇಗ ನಮ್ದು ಕಾಲೇಜ್ ಮುಗಿಯುತ್ತೆ. ಬಟ್ ಇದು ಬೇಗ ಆಗಲ್ಲ ಅನ್ಸುತ್ತೆ, ಮೇ ಬಿ, ಗೊತ್ತಿಲ್ಲ. ಅಲ್ಲ, ಇನ್ನೊಂದು ಕ್ವಶನ್ ಅಂತ ಹೇಳಿದ್ರೆ, ನೀವು ಯಾಕೆ ಬಾಂಗ್ಲಾದೇಶಕ್ಕೆ ಹೋದ್ರಿ ಅಂತ ಇಂಡಿಯಾದಲ್ಲಿ ಬಿಟ್ಟು? ಅಲ್ಲಿ ಸ್ವಲ್ಪ ಕಾಸ್ಟ್ ಕಡಿಮೆ ಇದೆ. ಎಷ್ಟಾಗತ್ತೆ ಇಂಡಿಯಾಕ್ಕೂ ಮತ್ತೆ ಬಾಂಗ್ಲಾಕ್ ಹೋಲಿಕೆ ಮಾಡಿದ್ರೆ? ತುಂಬಾ ಕಡಿಮೆ ಆಗುತ್ತೆ ಸರ್. ಅಂದ್ರೆ ಅರೌಂಡ್ 40 lakhs ಪ್ಯಾಕೇಜ್ ಇರುತ್ತೆ ಅಲ್ಲಿಗೆ. ಫುಲ್ 5 years 40 lakhs. ಕಂಪ್ಲೀಟ್ ಫಿನಿಶ್ ಆಗೋ ತನಕ 40 lakh ಇರುತ್ತೆ. ಹೌದು. ಮತ್ತೆ ನಮ್ದು ಎಕ್ಸ್ಪೆನ್ಸಸ್ ಅಂದ್ರೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಬೇರೆ. ಬಟ್ ಎಜುಕೇಶನ್ 40 lakhs ಅಲ್ಲಿ ಕಂಪ್ಲೀಟ್. ನಿಮ್ಗೆ ಬಾಂಗ್ಲಾದೇಶಕ್ಕೆ ನೀವೇ ಇದ್ ಮಾಡ್ಕೋ ಅಥವಾ ಬೇರೆ ರೆಫರ್ ಮಾಡಿದ ಹೇಗೆ? ಇಲ್ಲ ಸರ್, ಆದ್ರೆ ನಾವು ಥ್ರೂ ಏಜೆನ್ಸಿಯಿಂದ ಹೋಗಿದ್ದು, ಯಾರು ರೆಫರ್ ಏನ್ ಮಾಡಿಲ್ಲ. ಓಕೆ, ಥ್ಯಾಂಕ್ ಯು ಓಂ ಪ್ರಭಾ ಅವರೇ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ ಸಾಕಷ್ಟು ಹಿಂದೂಗಳು ಕೂಡ ಇದ್ದಾರೆ, ಸಾಕಷ್ಟು ಭಾರತೀಯರು ಕೂಡ ಇದ್ದಾರೆ. ಅವರಿಗೂ ಕೂಡ ಕಷ್ಟ ಆಗ್ತಾ ಇದೆ, ಅಂಥವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ.